ಹಲೋ, ಗುಡ್ ಮಾರ್ನಿಂಗ್ ಬ್ಯಾಂಗ್ಳೂರು. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೆ ಗಣೇಶ. ಅದಕ್ಕಂತ ನಾನು ಒಂದಿನ ಮುಂಚೆ ಚಿಕ್ಕಪೇಟೆಗೆ ಹೋಗಿ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ಗಳನ್ನೆಲ್ಲ ತಂದೆ. ಸೊ ಎಲ್ಲ ಅರೇಂಜ್ ಮಾಡಬೇಕಾಗಿತ್ತು. ಸೊ ಟೈಮ್ ಇರಲಿಲ್ಲ. ಹಾಗಾಗಿ ಎಲ್ಲ ಐಟಮ್ಗಳನ್ನ ನಾನು ಪಕ್ಕದಲ್ಲಿ ಜೋಡಿಸಿಟ್ಟಿದ್ದೆ. ಅದರಲ್ಲೂ ನನ್ನ ಮಗ ತುಂಬ ನಾಟಿ, ಎಷ್ಟು ಕ್ವಾಟ್ಲೆ ಕೊಡ್ತಿದ್ದ ಅಂತ ನೀವು ನೋಡ್ತೀರಾ ಈಗ. ಸೊ ಹಬ್ಬದ ದಿನ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ನೀಟಾಗಿ ನಾವು ಗಣೇಶ ತರೋದಕ್ಕೆ ಹೋದ್ವಿ. ಸೊ ಶಾಪ್ನಲ್ಲಂತೂ ತುಂಬ ವೆರೈಟಿ ಗಣೇಶಗಳನ್ನ, ಗೌರಿಗಳನ್ನ ಇಟ್ಟಿದ್ರು. ಬಟ್ ನಾನು ಒಂದಿನ ಮುಂಚೆನೇ ಪ್ರೀ ಆರ್ಡರ್ ಮಾಡಿದ್ದರಿಂದ ಸೊ ನಾನು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹಬ್ಬದ ದಿನ ಹೊರಟೆ. ಗಣೇಶ ಮೂರ್ತಿಗಳು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ ಆಗಿತ್ತು. ಸೊ ಯಾವುದು ನೋಡಿದ್ರೂ ಒಂದಕ್ಕಿಂತ ಒಂದು ಅಷ್ಟು ಚೆನ್ನಾಗಿತ್ತು. ಸೊ ನನ್ನ ಮಗ ಅಂತೂ ತುಂಬ ಖುಷಿಪಟ್ಟ ನೋಡಿ. ಆ್ಯಂಡ್ ಅಲ್ಲೇ ನಾವು ಶಾಪ್ ಹತ್ರನೇ ಒಂದು ಸೆಲ್ಫಿ ಕೂಡ ಮಾಡ್ಕೊಂಡ್ವಿ. ಅಂತ ನಂಬರ್ ಕೆಳಗೆ ಫೋಟೋ ತಗೊಂಡಿದ್ದೀನಿ. ಪುಟ್ಟ ಗಣೇಶಗಳು ಎಷ್ಟು ಮುದ್ದಾಗಿವೆ ನೋಡಿ. ಸೊ ಗಣೇಶನ ಕರ್ಕೊಂಡು ಮನೆಗೆ ಬಂದಾಗ ನನ್ನ ವೈಫ್ ಗಣೇಶನ ವೆಲ್ಕಮ್ ಮಾಡಿದ್ಲು ನನ್ನ ಕಾಲನ್ನ ತೊಳೆಯೋ ಮೂಲಕ. ಹಾಗೆ ಮನೆ ಮುಂದೆ ಫ್ಲವರಿಂದ ರಂಗೋಲಿ ಮಾಡಿದ್ರು. ನನ್ನ ಮಗಳು ಸೇರಿಕೊಂಡು ಅದರಲ್ಲಿ ಸೊ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಯಾಕಂದರೆ ನೋಡಿ, ಹಬ್ಬ ಅನ್ನೋದು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ಆಮೇಲೆ ನಮ್ಮ ಗಣಪನ ಮೂರ್ತಿನ ಡೆಕೋರೇಟ್ ಮಾಡಿದಂತಹ ಮಂಟಪದಲ್ಲಿ ಕೂರಿಸಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಗಣೇಶ ಮೂರ್ತಿಗೆ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಮ್ಮ ಗಣೇಶನ ಬೇಡ್ಕೊಂಡೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ನಮ್ಮ ಗಣೇಶ ಕಾಣ್ತಿದ್ದಾನೆ ಅಂತ. ಹಬ್ಬ ಆದಮೇಲೆ ಮಧ್ಯಾಹ್ನದ ಬ್ಯಾಟಿಂಗ್ ಇರಲೇಬೇಕಲ್ವ. ಸೊ ಹಬ್ಬದ ಅಡುಗೆ ಮಾಡಿದ್ರು. ಸೊ ನೋಡಿ ನನ್ನ ಮಗಳು ಕಿಯಾನ್ ಎನ್ನೇ ಉಂಟು ಕಿಯಾನ್? Tasty. Yeah. Super nice. Very over nice. ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ವಿ. ನನ್ನ ವೈಫು ಸಂಜೆ ಪೂಜೆಗೆ ಎಲ್ಲ ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ.
ನನ್ನ ಮಕ್ಕಳಂತೂ ಗಣೇಶನ್ನ ನೋಡ್ತಾನೆ ನಿಂತ್ಬಿಟ್ರು. ಏನಕ್ಕೆ ಅಂದರೆ ಅಷ್ಟು ಕಲರ್ಫುಲ್ ಆ್ಯಂಡ್ ಬ್ರೈಟಾಗಿ ಕಾಣ್ತಾ ಇದ್ದ ನಮ್ಮ ಮನೆ ಗಣೇಶ. ಗಣಪತಿ ಹಬ್ಬ ಆ್ಯಂಡ್ ಡಿ ಜೆ ಇರಲಿಲ್ಲ ಅಂದರೆ ಚೆನ್ನಾಗಿರುತ್ತಾ? ನೋಡಿ ನಮ್ಮ ಸೂಪರ್ ಸ್ಟಾರ್ ಯಾವ ರೀತಿ ಡಿ ಜೆಗಳಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಕೊನೆಗೂ ಗಣೇಶ ವಿಸರ್ಜನೆ ಬಂದೇ ಬಿಟ್ಟು. ಸೊ ನಮ್ಮ ಅಪಾರ್ಟ್ಮೆಂಟ್ ಎದುರುಗಡೆ ಗಣೇಶ ವಿಸರ್ಜನೆಗೆ ಎಲ್ಲ ಥರದ ತಯಾರಿಗಳನ್ನ ಮಾಡಿದರು. ಸೊ ಹಾಗಾಗಿ ನಮ್ಮ ಲಾಸ್ಟ್ ಗಣೇಶ ಪೂಜೆನ ಮಾಡಿಬಿಟ್ಟು ಗಣೇಶ ವಿಸರ್ಜನೆಗೆ ಹೊರಟ್ವಿ. ಮಕ್ಕಳಿಗೆ ಎಕ್ಸೈಟ್ಮೆಂಟ್ ಬೇಜಾರಿತ್ತು ಗಣೇಶನ ಕಳಿಸ್ಬೇಕಲ್ಲಪ್ಪ ಅಂತ. ಬಟ್ ಎನಿಹೌ ಫುಲ್ ಜೋಶಿನಲ್ಲಿ ಕಳಿಸ್ಕೊಟ್ರು. ಇದು ಈ ವರ್ಷದ ನಮ್ಮ ಮನೆಯ ಗಣಪನ ಆಚರಣೆ ಸಂಭ್ರಮ. ಸೊ ಹೇಗಿತ್ತು ಅಂತ ನೀವು ಶೇರ್ ಅಥವಾ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗ್ನಲ್ಲಿ ಸಿಗೋಣ.